ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ಬೆಳಗ್ಗೆ ರಂಗೋಲಿ ಹಾಕಿದ್ದೆ, ಸೊ ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕ್ತಾ ಇರ್ತೀನಿ, ಬಟ್ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ಸ್ ಹಾಕಿ ಸೇಮಿಯಾ ಮಾಡಿದ್ದೆ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ, ಅವರೆಕಾಯಿ ಮನೇಲಿತ್ತು, ಸ್ವಲ್ಪ ಅದನ್ನು ಹಾಕೊಂಡಿದ್ದೀನಿ. ಆಮೇಲೆ ಬೀನ್ಸ್ ಇವೆಲ್ಲ ಹಾಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ತಪ್ಪಲೆದಲ್ಲೂ ಮಾಡ್ಕೊಳ್ಬೋದು, ಬೇಗ ಆಗತ್ತೆ ಅಂತ ಹೇಳಿ ನಾನು ಕುಕ್ಕರಲ್ಲಿ ಬೇಯಿಸಿದೆ. ಒಂದು ಪ್ಲೇಟಲ್ಲಿ ನಾನು ಸೇಮಿಯಾನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 2.5 ಗ್ಲಾಸ್ ಆಫ್ ವಾಟರ್ ನಾನು ಹಾಕ್ಕೊಂಡಿರೋದು. ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ಸೇಮಿಯಾನ ಹಾಕ್ಕೊಳ್ಬೇಕು. 2 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೀನಿ. ಅದಾದಮೇಲೆ ಸ್ಪೂನಲ್ಲಿ ನಾನು ಎತ್ತಿ ನೋಡಿದೆ. ಸ್ವಲ್ಪ ಮೆತ್ತಗಾಗಿದ ತಕ್ಷಣ ನಾನು ಆಫ್ ಮಾಡಿಬಿಟ್ಟು ನೀರನ್ನೆಲ್ಲ ಬಗ್ಗಿಸ್ಬಿಡ್ತೀನಿ. ಇಲ್ಲಾಂತಂದರೆ ಗಂಜಿ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಇವಾಗ ನೀವು ನೋಡ್ಬೋದು ಉದ್ರುದ್ರಿಗೆ ಶಾವಿಗೆ ಥರ ಆಗಿದೆ. ಫಸ್ಟೇ ನಾನು ಈರುಳ್ಳಿ, ಟೊಮ್ಯಾಟೊ, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿ, ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು. ಗೋಲ್ಡನ್ ಬ್ರೌನ್ ಆದಮೇಲೆ ಉಪ್ಪು, ಅರಶಿನ ಎಲ್ಲ ಹಾಕ್ಕೊಂಡು ತಿರುಗಿಸ್ಕೊಟ್ಬಿಟ್ಟು ಬೇಯಿಸಿರೋ ತರಕಾರಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೇಮಿಯಾನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೊ ಸೇಮಿಯಾ ರೆಡಿ ಆಗಿದೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು. ಮಧ್ಯಾಹ್ನ ಸಾರಿಗೆ ಅಂತ ಹೇಳಿ ನಾನು ನಮ್ಮ ಅತ್ತೆ ಇಬ್ರು ಅವರೆಕಾಯಿನ ಬಿಡಿಸ್ತಾ ಇದ್ವಿ. ಸಾಯಂಕಾಲ ನಮ್ಮ ಮಮ್ಮಿ ಮನೆಗೆ ಹೋಗಿದ್ವಿ. ನಮ್ಮ ಮಾದ್ಯ ಅಂತೂ ಹೂವು ಎಲ್ಲ ಅರಳ್ಬಿಟ್ಟಿತ್ತು, ಅದಕ್ಕೆ ಅದನ್ನು ಕಿತ್ತಬೇಕು ಅಂತ ಹಠ ಮಾಡ್ತಾ ಇದ್ಲು. ಅದಕ್ಕೆ ಅವಳು ಪ್ಲೇಟ್ ಎತ್ಕೊಂಡು ಬಂದು ಅವಳೇ ಎಲ್ಲ ಕಿತ್ಬಿಟ್ಟು ನಮ್ಮ ಮಮ್ಮಿಗೆ ಹೋಗಿ ಕೊಡ್ತಾ ಇದ್ದಾಳೆ. ದೇವ್ರ ಮನೆಗೆ ಇಡು ಅಮ್ಮಮ್ಮ ಅಂತ ಹೇಳಿ. ನಾನು ಮತ್ತು ನಮ್ಮ ಮಮ್ಮಿ ಇಬ್ರು ಸಿಕೆ ಸ್ಟೋರ್ಗೆ ಹೋಗಿದ್ವಿ ಗ್ರಾಸರೀಸ್ ತೊಗೊಂಬರೋಕ್ಕೆ. ಆವಾಗ ಪೊಟ್ಯಾಟೋದನ್ನು ತೊಗೊಂಡು ಬಂದಿದ್ದೆ, ಎಣ್ಣೆಗೆ ಹಾಕಿ ಕರಿಯೋದು. ಆ್ಯಂಡ್ ತೊಗೊಂಡು ಬಂದು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಸ್ಮಿತಾ ಅಕ್ಕ ಅವರ ಮಗಳದು ಮೌನಿಕಾದು ಬರ್ಡೇ ಇತ್ತು, ಸೊ ಅದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ನಾನು, ಆದ್ಯ, ದೊಡ್ಡಮ್ಮ, ಭಾಸ್ಕರನ್ನ, ಕೃತಿಕಾ ಅಕ್ಕ ಅವರು ಒಂದು ಕಾರಲ್ಲಿ, ಇನ್ನೊಂದು ಕಾರಲ್ಲಿ ಕೀರ್ತನ, ಲೋಚನ್, ಮೌನಿಕಾ, ಸ್ಮಿತಾ ಅಕ್ಕ ಅವರು ಒಂದು ಕಾರಲ್ಲಿ ಬಂದರು. ನಾವು ಹಾಗೆ ಪ್ರಗತಿ ಅವ್ರನ್ನೂ ಕರ್ಕೊಂಬರ್ಬೇಕಾಗಿತ್ತು. ಸೊ ಸ್ಮಿತಾ ಅಕ್ಕ ಅವರು ಫಸ್ಟೇ ರೀಚ್ ಆಗಿಬಿಟ್ಟಿದ್ರು. ನಾವು ಸ್ವಲ್ಪ ಲೇಟ್ ಆಗಿತ್ತು ರೀಚ್ ಆಗೋದಕ್ಕೆ. ಆ್ಯಂಡ್ ನಾವು ಬಂದಿರೋ ರೆಸ್ಟೋರೆಂಟ್ ಹೆಸರು ಬಂದು ಟೂರಿ. ಇದು ಲೊಕೇಟ್ ಆಗಿರೋದು RR ನಗರ್. ಸ್ಮಿತಾ ಅಕ್ಕ ಹೇಳಿದ್ರು ಬ್ಲ್ಯಾಕ್ ಕಲರ್ ಔಟ್ಫಿಟ್ ಹಾಕೊಳ್ಳೋಣ ಅಂತ ಹೇಳಿ. ನನ್ನ ಹತ್ರ ಡಾರ್ಕ್ ಬ್ಲೂ ಅಷ್ಟೇ ಇದ್ದಿದ್ದು, ಬ್ಲ್ಯಾಕ್ ಕಲರ್ ಇಲ್ಲ. ಯಾಕೆ ಅಂತಂದರೆ ಮಮ್ಮಿನೂ ಬ್ಲ್ಯಾಕ್ ಕಲರ್ ಕೊಡಿಸ್ಲೇ ಇಲ್ಲ ನಮಗೆ ಚಿಕ್ಕ ವಯಸ್ಸಿಂದನೂ. ಆ್ಯಂಡ್ ನಾವು ತೊಗೊಂಡ್ರೇನು ಇವಾಗ ನಮ್ಮ ಮಮ್ಮಿ ಇಷ್ಟನೇ ಪಡೋದಿಲ್ಲ, ಸೊ ಅದಕ್ಕೆ ನಮ್ಮ ಹತ್ರ ಫುಲ್ ಬ್ಲ್ಯಾಕ್ ಇಲ್ಲ. ರೆಸ್ಟೋರೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಊಟಕ್ಕೆ ಆರ್ಡರ್ ಮಾಡಿಬಿಟ್ಟು ಇಲ್ಲಿ ಕನ್ನಡ ಸಾಂಗ್ಸ್ ಆಡ್ತಿದ್ರು, ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಿ. ಆ್ಯಂಡ್ ತುಂಬ ಜನ ರಿಕ್ವೆಸ್ಟ್ ಮಾಡಿರೋ ಹಾಡೂ ಹಾಡ್ತಿದ್ರು, ಓನ್ಲಿ ಕನ್ನಡ ಸಾಂಗ್ಸೇ ಹಾಡ್ತಾಯಿದ್ರು. ಅದು ಇನ್ನೂ ಖುಷಿ ಆಯಿತು. ಆರ್ಡರ್ ಮಾಡಿದ್ದು ಎಲ್ಲನೂ ಬಂದಿತ್ತು. ಬಿಸಿ ಆರೋಗ್ಬಿಡುತ್ತೆ ಅಂತ ಹೇಳಿ ತಿಂದ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡ್ರಿ. ಕೇಕ್ ನೀವು ನೋಡ್ಬೋದು, ಕ್ಯಾಂಡ್ಲಲ್ಲಿ ಅನಿಸಿದ್ರೆ ಅದು ಓಪನ್ ಆಗುತ್ತೆ, ಅದರೊಳಗಡೆ ಫೋಟೋ ಇರುತ್ತೆ. ತುಂಬ ಯುನೀಕ್ ಆಗಿ ಚೆನ್ನಾಗಿದೆ. ಲೋಚನ್, ಆದ್ಯ ಎಲ್ರೂ ಡ್ಯಾನ್ಸ್ ಆಡಿದ್ರು, ನಾವೂ ಡ್ಯಾನ್ಸ್ ಆಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.